ಹಾಯ್ ಎಲ್ಲರಿಗೂ. ಇವತ್ತು ನಾನು ಆ್ಯಕ್ಚುಲಿ ಅನುಜ್ ಸ್ನ್ಯಾಕ್ಸಿಗೆ ಕೇಕ್ ರೆಸಿಪಿನ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ. ಯಾವತ್ತೂ ಫ್ರೂಟ್ಸೇ ಹಾಕ್ತೀನಲ್ಲ, ಸೊ ಹಾಗಾಗಿ ಇವತ್ತು ಕೇಕ್ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕೆ ಒಂದೆರಡು ಸಣ್ಣ ಬಾಳೆಹಣ್ಣು ತೊಗೊಂಡಿದ್ದೀನಿ. ಮಕ್ಕಳಿಗೂ ಸ್ವೀಟು ಅಥವಾ ಡಿಫ್ರೆಂಟಾಗಿ ತಿಂಡಿಗಳನ್ನ ತಿನ್ನಬೇಕು ಅಂತ ತುಂಬ ಆಸೆ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಹೆಲ್ತಿಯಾಗಿ ಈ ಥರ ನಾವು ಫುಡ್ಗಳನ್ನ ಡಿಫ್ರೆಂಟಾಗಿ ಮಾಡ್ಕೊಡೋದ್ರಿಂದ ಅವರಿಗೆ ಮನೆಯಲ್ಲೇ ಒಳ್ಳೆ ಹೆಲ್ತಿ ಫುಡ್ ತಿನ್ನೋಕ್ಕೆ ಅಭ್ಯಾಸವೂ ಆಗುತ್ತೆ, ಜೊತೆಗೆ ಹೊರಗಿನ ಫುಡ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದಕ್ಕೆ ನಾನೀಗ 2 ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಸಣ್ಣದು. ಅದಕ್ಕೆ ನೆಕ್ಸ್ಟು ನಾನಿಲ್ಲಿ ಜಾಗ್ರಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಬೆಲ್ಲದ ಪೌಡ್ರು ಯೂಸ್ ಮಾಡೋದ್ರಿಂದ ಅದರಲ್ಲಿ ಕಸ ಎಲ್ಲ ಇರೋಲ್ಲ, ಒಳ್ಳೇದು ನೋಡಿ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಬೆಲ್ಲ ಅಂತೇಳಿದರೆ ನಾವು ಕರಗಿಸಿ ಅದನ್ನು ಹಾಕ್ಕೊಬೇಕು. ಅದ್ರ ಜೊತೆ ನಾನು 1-2 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಬೇರೆ ಯಾವುದಾದ್ರೂ ಆಯಿಲ್ನ ಯೂಸ್ ಮಾಡ್ಬೋದು, ಬಟ್ ಒಳ್ಳೇದು ಯಾವುದಾದ್ರೂ ಮಸ್ಟರ್ಡ್ ಆಯಿಲು ಅಥವಾ ಕಡಲೆ ಎಣ್ಣೆ ಈ ಥರದ್ದೆಲ್ಲ ಬರುತ್ತಲ್ಲ, ಅದನ್ನು ಹಾಕಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡಿ ಆದ ನಂತರ ನಾನೊಂದು 3 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ನಾವು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಕೊಡಬೇಕು. ಪೂರ್ತಿ ರವೆನೂ ಹಾಕ್ಕೊಂಡು ಮಾಡ್ಕೋಬೋದು, ಬಟ್ ಇವತ್ತು ನಾನು ಇದ್ರ ಜೊತೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಬಾಳೆಹಣ್ಣು ತೊಗೊಂಡಿದ್ದೆ 2. ಓಕೆನಾ, ಪುಟ್ಟ ಬಾಳೆಹಣ್ಣು ಸಿಗುತ್ತಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡು ಇವತ್ತು ನಾನು ಕೇಕ್ ಮಾಡ್ಕೊತಿರೋದು. ಸೊ ಅದನ್ನು ಎಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಸ್ವಲ್ಪನೇ ಹಾಲನ್ನು ಕಾಯಿಸಿಟ್ಟಿರುವಂಥ ಕಾಯಿಸಿ ಆರಿದಂಥ ಹಾಲನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದ್ರ ಬದಲು ತಿಕ್ ಮೊಸರು ಇದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ನಾನು ಬೇರೆ ಕ್ರೀಮ್ ಅದು ಇದು ಏನು ಯೂಸ್ ಮಾಡ್ಕೊತಿಲ್ಲ, ಸಾಕು ಇಷ್ಟೇ. ಹಾಲನ್ನೇ ಸ್ವಲ್ಪ ಹಾಕಿ ಈ ಬ್ಯಾಟರ್ನ ಈ ತಿಕ್ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ತಂದ್ಕೋಬೇಕಾಗುತ್ತೆ. ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಒಂದೇ ಸರಿ ಹಾಕೋಕ್ಕೆ ಹೋದರೆ ಒಂದೇ ಸರಿ ನೀರು ಥರ ಎಲ್ಲ ಆಗಿಬಿಡುತ್ತೆ, ಮತ್ತು ಕಷ್ಟ ಆಗುತ್ತೆ. ಅದ್ರ ಜೊತೆ ನಾನಿಲ್ಲೀಗ ವೆನಿಲಾ ಎಸೆನ್ಸ್ನ 1 ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಬ್ಯಾಟರ್ ನೀವು ನೋಡ್ತಿರ್ಬೋದು, ಒಂದು ತಿಕ್ ಕ್ರೀಮ್ ಟೈಪಲ್ಲಿ ಇದೆ. ಈಗ ಇದಿಷ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದ ನಂತರ ಕೊನೆಗೆ ನಾನು ಇದಕ್ಕೆ 2 ಪಿಂಚಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಿದ್ದೀನಿ. ಹಾಗೆ 2 ಪಿಂಚಷ್ಟು ಬೇಕಿಂಗ್ ಪೌಡರ್ನು ಹಾಕ್ಕೊಳ್ತಿದ್ದೀನಿ. ಇದೆರಡನ್ನೂ ಹಾಕ್ಕೊಂಡು ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಪೂರ್ತಿಯಾಗಿ ಎಲ್ಲ ಕಡೆ ಅದು ಇಟ್ಕೋಬೇಕು. ಆ ಥರ ನೀವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದ ನಂತರ ಇದನ್ನು ಒಂದು ಕೇಕ್ ಟಿನ್ನಿಗೆ ನಾನು ಹಾಕ್ಕೊಳ್ತಿದ್ದೀನಿ. ನಂತರ ಈ ಥರ ಸ್ಮಾಲ್ ಟಿನ್ ಇತ್ತು, ಅದಕ್ಕೇ ಕೆಳಗಡೆ ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲಾಗಿ ಯಾವುದಾದ್ರೂ ಪಾತ್ರೆಯಲ್ಲಿಟ್ಟು ಕುಕ್ಕರಲ್ಲೂ ಮಾಡ್ಕೋಬೋದು, ಯಾವುದಾದ್ರೂ ತವ ಇಟ್ಟು ಅದ್ರ ಮೇಲೆ ಇಟ್ಟು ಮಾಡ್ಕೋಬೋದು. ನಾನಿವತ್ತು ಅವನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದು ಫುಲ್ ಆಗಿಬಿಡ್ತು, ಆ್ಯಕ್ಚುಲಿ ಒಂದು ಅರ್ಧ ಅಥವಾ ಮುಕ್ಕಾಲಷ್ಟಿದ್ರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಮೇಲೆ ಬರುತ್ತೆ, ತೊಂದರೆ ಇಲ್ಲ, ಹಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಳ್ತಿದ್ದೀನಿ. ಅನುಜಿಗೆ ತಿನ್ನುವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನಿಷ್ಟನ್ನು ಒಂದು ಸರಿ ಸೆಟ್ ಮಾಡಿಬಿಟ್ಟು ನಾನೀಗ ಇದು ಅವನಲ್ಲಿ ಇಟ್ಕೊಳ್ತಿದ್ದೀನಿ. ಒಂದು 25 ಮಿನಿಟ್ಸ್ ಆಗುತ್ತೆ. ಇದು 180 ಡಿಗ್ರಿಯಲ್ಲಿ ನಾನು ಇದನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಕೇಕ್ ನೋಡ್ತಿರ್ಬೋದು ನೀವು, ಬೆಂದಿದೆ. ನಾನು ತುಂಬ ಜಾಸ್ತಿ ಹಾಕಿದರೆ ಸ್ವಲ್ಪ ಎತ್ತರಕ್ಕೆ ಬಂದಿತ್ತು, ಹಾಗೆ ಔಟ್ಸೈಡ್ ತೆಗೆದಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಇದು ಸರಿಯಾಗಿ ಸೆಟ್ ಆಗಿದೆ. ಈಗ ನೋಡ್ತಿದ್ರೆ ಸೊ ತುಂಬ ಹೆಲ್ತಿಯಾಗಿ ಮಕ್ಕಳಿಗೆ ನಾವೇ ಮನೇಲಿ ಆರಾಮಾಗಿ ಕೇಕ್ ಮಾಡಿಕೊಡ್ಬೋದು, ನಮಗೂ ಯಾವುದೂ ಟೆನ್ಷನ್ ಇರೋಲ್ಲ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಕಿಚನಲ್ಲಿ ಎಲ್ಲ ಐಟಮ್ನು ತೆಗೆದು ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ನಾನು ಕಿಚನ್ನೆಲ್ಲ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲೇ ಎಲ್ಲ ನೀಟಾಗಿ ಇಟ್ಬಿಟ್ಟಿದ್ದೀನಿ. ಇದಿಷ್ಟನ್ನು ಮಾಡೋಕ್ಕೆ ನನಗೆ ಆಲ್ಮೋಸ್ಟ್ ಒಂದಿನ ಫುಲ್ ಬೇಕಾಯಿತು. ನಾನು ರೆಕಾರ್ಡ್ ಮಾಡ್ತಾ ಹೋದರೆ ಫುಲ್ ಕ್ಲೀನಿಂಗಿಂದು ಬರೀ ಅದೇ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಪೂರ್ತಿ ಕ್ಲೀನಿಂಗ್ ಬಗ್ಗೆ ಏನು ಕ್ಲೀನ್ ಮಾಡ್ತಾ ಇರೋದನ್ನೆಲ್ಲ ವೀಡಿಯೋ ಏನು ರೆಕಾರ್ಡ್ ಮಾಡ್ಕೊಳ್ತಿಲ್ಲ, ಅದೇ ಲೇಟ್ ಆಗುತ್ತೆ ಅಂತೇಳಿ ನಾನು ಹಾಗೆ ಬೇಗ ಮಾಡ್ಕೊತಿದ್ದೆ. ಹಾಗೆ ಇರೋದ್ರಲ್ಲೇ ನನ್ನ ಹತ್ರ ಏನಿದೆ ಅದರಲ್ಲೇ ನೀಟಾಗಿ ಎಲ್ಲ ಕಿಚನ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ,
ಹಾಗೆ ಗೋಡೆಗಳೆಲ್ಲ ನೋಡಿದರೆ ನಾನು ಹೇಳ್ದಂಗೆ ತುಂಬ ಹಳೇದು. ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟು ನೀಟ್ ಮಾಡಿ ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇವಾಗೆಲ್ಲ ಸಿಕ್ಕಾಪಟ್ಟೆ ಅಂದರೆ ಎಲ್ಲ ಕಡೆನೂ ನೀವು ನೋಡಿದ್ರೆ ತುಂಬ ಮಾಡರ್ನಾಗಿ ಕಿಚನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾರ್ಮಲಾಗಿ ಈ ಥರನೂ ಇರುತ್ತೆ. ಬಟ್ ಇಲ್ಲೇನಾಗ್ಬಿಟ್ಟಿದೆ ಅಂತ ಹೇಳಿದರೆ ಗೋಡೆಗಳೆಲ್ಲ ಸ್ವಲ್ಪ ಮಳೆ ಎಲ್ಲ ಬಂದು ಸ್ವಲ್ಪ ನೆಂದು ಅದೆಲ್ಲ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ಅದೊಂದು ಬಿಟ್ಟರೆ ಮತ್ತೇನಿಲ್ಲ, ಎಲ್ಲ ಚೆನ್ನಾಗೇ ಇದೆ. ನನ್ನ ಹತ್ರ ಎಷ್ಟು ಇದನ್ನು ನೀಟ್ ಮಾಡಿ ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಮಟ್ಟಿಗೆ ನೀಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈಚೆ ಸೈಡ್ ರೂಮನ್ನು ಅಷ್ಟೇ ನೀಟ್ ಮಾಡಿಕೊಂಡು ಆಗಿದೆ. ಇನ್ನೇನಿದ್ರು ನನಗೆ ಈ ಟೇಬಲ್ಗಳನ್ನೆಲ್ಲ ನೀಟ್ ಮಾಡಿ ಒರೆಸ್ಕೊಳ್ಬೇಕು. ಅದು ಬಿಟ್ಟರೆ ಇನ್ನೇನು ಆಲ್ಮೋಸ್ಟ್ ಮುಗೀತು ನನ್ನ ಕೆಲಸ ಕ್ಲೀನಿಂಗಿಂದು. ಹಾಗೆ ಇವತ್ತು ಈ ಥರ ಏನೇನು ಟೇಬಲ್ಲು ಗ್ಲಾಸ್ಗಳು ಎಲ್ಲ ಒರೆಸ್ಕೊಳ್ಳೋಕ್ಕಿದೆ ಅದನ್ನೆಲ್ಲ ಮಾಡ್ಕೊಳ್ತೀನಿ. ಮನೇಲಿ ನಾವೇ ಒಬ್ಬರೇ ಎಲ್ಲದನ್ನೂ ಕ್ಲೀನ್ ಮಾಡ್ಕೋಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗೆ ನನಗೆ ಆಲ್ಮೋಸ್ಟ್ 4 to 5 ಡೇಸ್ ನನಗೆ ಇದಕ್ಕೆ ಹಿಡಿತು. ಒಂದೇ ಸಲನೂ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ. ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಬೇಕಂದ್ರೆ ನಮಗೆ ಏನಿಲ್ಲ ಅಂದರೂ 1 ವೀಕ್ ಬೇಕಾಗುತ್ತೆ. ಹಾಗೆ ನನ್ನ ಹಸ್ಬೆಂಡು ಕೂಡ ತುಂಬ ಬ್ಯುಸಿ ಇರ್ತಾರೆ ಅವ್ರ ಕೆಲಸದಲ್ಲಿ. ಹಾಗಾಗಿ ನಾನೇ ಒಬ್ಬಳೇ ಮಾಡ್ಕೋಬೇಕು. ಇದ್ರ ಜೊತೆ ನನ್ನ ಜಡೆನ ನೀವು ದಯವಿಟ್ಟು ಇಗ್ನೋರ್ ಮಾಡಿಬಿಡಿ. ಕೆಲಸದ ಬ್ಯುಸಿಯಲ್ಲಿ ಹೇಗೆ ಬೇಕೋ ಹಾಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.